ಮಕ್ಕಳನ್ನ ಕರ್ಕೊಂಡ್ ಬರಕ್ಕೂ ಟೈಮ್ ಐತೆ, ಮಕ್ಳು ಉಡ್ಸಕ್ಕೂ ಟೈಮ್ ಐತೆ, ನಿಂಗೆ ಫೈನಾನ್ಸ್ ಕಟ್ಟಕ್ ಟೈಮ್ ಇಲ್ವ? ಲೇ ಮಗ, ಸೀಸ್ ಮಾಡೋಣ ಒಂದು ಗಾಡಿನೂ ಸಿಗ್ತಾ ಇಲ್ಲ, ಖರ್ಚುಕಲ್ಲ ಮೇಂಟೈನ್ ಆಗ್ತಾ ಇತ್ತು. ಯಾವ್ದಾದ್ರು ಗಾಡಿ ಸಿಕ್ಕಿದ್ರೆ. ಹೌದಣ್ಣ. ಅಪ್ಪನ ಗಾಡಿ ಹೋಗ್ತಾನಣ್ಣ. ಇವನು ಬಿಡ್ಬಾರ್ದು. ಎತ್ತ ಗಾಡಿ ಫಸ್ಟ್ ಗಾಡಿ ನಿಲ್ಸಪ್ಪ, ಗಾಡಿ ನಿಲ್ಸಪ್ಪ, ನೀನು ಗಾಡಿ ನಿಲ್ಸು. ದೊಡ್ಡೋರು ಅಂತ ಎಷ್ಟು ಟೈಮ್ ಕೊಡೋದು? ಎಷ್ಟು ವಾರ ಟೈಮ್ ಕೊಡ್ಬೇಕು ನಿನ್ಗೆ? ಸುಮ್ಮನೆ ನನ್ ತಲೆ ಕಟ್ಬಿಡ. ಟೀ ಕೊಟ್ಬಿಟ್ಟು 1 ವಾರ ಟೈಮ್ ಕೊಡಿ ಸರ್. ದೊಡ್ಡೋರು ಅಂತ ಎಷ್ಟು ಟೈಮ್ ಕೊಡೋದು? ಎಷ್ಟು ವಾರ ಟೈಮ್ ಕೊಡ್ಬೇಕು ನಿನ್ಗೆ? ಸುಮ್ಮನೆ ನನ್ ತಲೆ ಕಟ್ಬಿಡ. ಟೀ ಕೊಟ್ಬಿಟ್ಟು ಮಕ್ಕಳು ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ, ಪ್ಲೀಸ್ ಸರ್. ಮಕ್ಕಳು ಕರ್ಕೊಂಬರಕ್ಕೂ ಟೈಮ್ ಐತೆ, ಮಕ್ಳು ಉಡ್ಸಕ್ಕೂ ಟೈಮ್ ಐತೆ, ನಿಂಗೆ ಫೈನಾನ್ಸ್ ಕಟ್ಟಕ್ ಟೈಮ್ ಇಲ್ವಾ ನಿಂಗೆ? ಈ ಕಥೆಗಳು ತುಂಬಾ ಕೇಳ್ಬಿಟ್ಟಿದ್ದೀನಿ ನಾನು. ಸುಮ್ಮನೆ ತಲೆ ಕೆಡ್ಸ್ಬೇಡ. ನನ್ನ ಬಾಯಲ್ಲಿ ತೆಟ್ ಮಾತು ಬರಕ್ ಮುಂಚೆ ಟೀ ಕೊಟ್ಬಿಟ್ಟು ಇದು ಹೋಯ್ತಾ ಇತ್ತು. ಸುಮ್ಮನೆ ತಲೆ ತುಂಬಳ ಎಲ್ಲ ಆಗಲ್ಲ. ಹೋಗ್ರಿ ಸುಮ್ನೆ. ಸರ್ ಕಾಲ್ ಮುಗಿತೀನಿ ಸರ್, ಪ್ಲೀಸ್ ಸರ್. ನನ್ ಮಕ್ಕಳಿಗೆ ಊಟಕ್ಕೆ ಏನಪ್ಪ ಮಾಡೋದು? ಏನಪ್ಪ ಮಾಡೋದು? ಹೆಂಗಪ್ಪ ಮನೆಗೆ ಹೋಗೋದು? ಏನಪ್ಪ ಮಾಡೋದು? ನಂದು ಒಂದು ಜನ್ಮನ. ಮಕ್ಕಳಿಗೆ ಊಟಕ್ಕೆ ಏನಪ್ಪ ಮಾಡೋದು? ಹೆಂಗಪ್ಪ ಮನೆಗೆ ಹೋಗೋದು? ಯಾಕೆ ತೊಗಡಿಸ್ತಾ ಇದ್ದೀರಾ? ಆಟೋ ಎಲ್ಲಿ? ಆಟೋ ಬಸ್ಸು ಫ್ರೀ ಆಗ್ಬಿಟ್ಟಾಗೇನೆ ನಮ್ ಜೀವನ ಹಾಳಾಗೋಯ್ತು. ಈಗ ಗ್ಯಾಸ್ ಸಿಕ್ತಲೆ ಇನ್ನೂ ಹಾಳಾಗೋಯ್ತು ಬಸಪ್ಪ. ಲೋನ್ ಕಟ್ಟಿಲ್ಲ ಅನ್ಬಿಟ್ಟು ಸೀಜರು ಗಾಡಿನ ಓದ್ಕೊಂಡು ಊಟ ಬಸಪ್ಪ. ನನ್ನ ಮಕ್ಕಳನ್ನ ಹೆಂಗ್ ಸಾಕ್ಲಿ, ಜೀವನ ಹೆಂಗ್ ಮಾಡ್ಲಿ ಬಸಪ್ಪ? ಅದಕ್ಕೆ ಸುಮ್ನೆ ಕುತ್ಕೊಂಡೈತೆ ಬಸಪ್ಪ. ಅದಕ್ಕೆ ನೀನ್ ಯಾಕಪ್ಪ ಅಳ್ತಾ ಇದೀಯಾ? ಹತ್ಬಿಟ್ರೆ ಜೀವನ ಕರೋಗ್ಬಿಡುತ್ತಾ? ನನ್ ಮೊದ್ಲೇ ಹೇಳ್ದೆ ಆಟೋ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ಮಾಡು ಅಂತ. ನೀನು ಮಾಡ್ಲಿಲ್ಲ. ನೀನು ಇವಾಗ ಅಳ್ತಾ ಕೂತಿದ್ಯಾ ಸುಮ್ನೆ. 20 ವರ್ಷದಿಂದ ಅದನ್ನೇ ನಂಬ್ಕೊಂಡಿದ್ದೆ. ಬೇರೆ ಏನ್ ಬಿಸ್ನೆಸ್ ಮಾಡ್ಲಪ್ಪ? ನನ್ಗೆ ಏನ್ ಬಿಸ್ನೆಸ್ ಮಾಡಕ್ಕೂ ಬರ್ತಾ ಇಲ್ಲಪ್ಪ. ಅದೇ ಜೀವನ ನಂದು, ಏನ್ ಮಾಡ್ಲಿ? ನೀನ್ ಕೂತ್ಕೊಂಡ್ಬಿಟ್ರೆ ಜೀವನ ನಡೆದು ಬಿಡುತ್ತಾ? ಮಕ್ಳನ್ನ ಕರ್ಕೊಂಬರಕ್ ಯಾರ್ಗಾನ ಹೇಳಿದ್ಯಾ? ಮಕ್ಕಳನ್ನೇನೋ ಕರ್ಕೊಂಬರಕ್ ಹೇಳ್ತೀನಿ ಬಸಪ್ಪ. ಮಕ್ಕಳ ಜೀವನ ಹೆಂಗೆ, ಅವ್ರ ಊಟದ ಕತೆ ಹೆಂಗೆ, ಏನ್ ಮಾಡ್ಲಿ ಬಸಪ್ಪ? ಈ ಆಟೋ ನಂಬ್ಕೊಂಡ್ಬಿಟ್ಟು ನನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಬಸಪ್ಪ, ಹಾಳು ಮಾಡ್ಕೊಂಡ್ಬಿಟ್ಟೆ. ಸಾಗಪ್ಪ ಸಾಕು ಈ ಆಟೋ ಜೀವನ. ಹೆಂಡತಿ ಮಕ್ಳಿಗೆ ಹೆಂಗ್ ಕಲ್ಲಾಕ್ಲಿ, ಹೆಂಡತಿಗೆ ಹೆಂಗೆ ಮತ ತೋರಿಸ್ಲಿ ಬಸಪ್ಪ? ನೀನು ಊಟದ ಬಗ್ಗೆ ಚಿಂತೆ ಮಾಡ್ಬೇಡ. 1 ತಿಂಗಳಾಗ್ಲಿ 2 ತಿಂಗಳಾಗ್ಲಿ ವರ್ಷ ಆಗ್ಲಿ ನಾನ್ ತಂದ್ಕೊಡ್ತೀನಿ. ಚಿಂತೆ ಮಾಡ್ಬೇಡ. ಬಾ ಇದ್ದೋಗೋಣ, ಬೇರೆ ಕೆಲಸ ನೋಡಿ ಏನಾದ್ರು ಹೇಳಿ. ಅಷ್ಟೇ ಕುಮಾರನ್ ಫೋನ್ ಮಾಡು, ಅಂತ ಮಕ್ಳು ಕರ್ಕೊಂಡ್ಬರ್ಲಿ. ಶಂಕರಣ್ಣ, ಕುಮಾರ, ನನ್ ಗಾಡಿನ ಫೈನಾನ್ಸರ್ ಸೀಸ್ ಮಾಡ್ಕೊಂಡ್ ತಗೊಂಡೋಗ್ಬಿಟ್ರು. ಆ ಮಕ್ಕಳನ್ನ ಕರ್ಕೊಂಡ್ ಬರಪ್ಪ ಮನೆ ಬೇಕೆ ಒಂಚೂರು. ಆ ಮಕ್ಕಳನ್ನ ಸರಿ ಶಂಕರಣ್ಣ ಕರ್ಕೊಂಡ್ ಬರ್ತೀನಿ. ಇಷ್ಟೊತ್ತದು ಅಪ್ಪ ಬರಲೇ ಇಲ್ಲ. ಏನ್ ಕಷ್ಟನ ಏನ ಬಾರ ಬರ್ತೈತೆ.
ಯಾಕಂದ್ರೆ ನಡ್ಕೊಂಡ್ ಹೋಯ್ತಾರ ಸ್ಕೂಲ್ ಹತ್ರ ಬೇಕಾಯ್ತಾನೆ ಬರ್ತಾ ಇಲ್ವಾ ಬರಲ್ಲ. ಅಯ್ಯೋ ನೀನ್ ಸಾಹಸ ಬೇಡಪ್ಪ, ಮಾರ್ಬಿಟ್ಟೆ ನೀನು. ನಾನಂತ ಹುಡುಗ ಅಲ್ಲ, ನಿಮ್ ಅಪ್ಪ ಏನಿದೆ ಕರ್ಕೊ ಬರಕ್ಕೆ ಹತ್ರಿ ಬಾಯ್ ಮುಚ್ಕೊಂಡು. ಹುಷಾರಾಗಿ ಕರ್ಕೊಂಡೋಗಿ ಮನೆ ಬಿಟ್ರೆ ಬತ್ತಿ. ಅದೇನೇಮ್ಮ ಹುಷಾರೇ ಕರ್ಕೊಂಡ್ ಹೋಯ್ತೀನಿ ಅತ್ತಮ್ಮ ಗಾಡಿ. ಹುಷಾರು, ಒಬ್ಳೆ ಮಗಳು ನಮ್ಮ ಅಪ್ಪಂಗೆ. ಯಾಕೆ ಏನಾಯ್ತು? ನೆಟ್ಟಿಗೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸು. ಹಾ ನೀನೇನ ಹೆಚ್ಚು ಕಮ್ಮಿ ಆಗೋದ್ರೆ ನಿಮ್ ಹುಡ್ಗಿಗೆ ಬೇರೆ ಲವರ್ ಸಿಗ್ತಾನೆ, ಆದ್ರೆ ನಿಮ್ ಅಮ್ಮಂಗೆ ಬೇರೆ ಮಗ ಸಿಗ್ತಾನ? ಅಣ್ಣ ನಾ ದುಡ್ಡಿ ಜೀವನದಲ್ಲಿ ಚೆನ್ನಾಗಿದ್ದೆ, ಒಂದಲ್ಲ ಒಂದ್ ದಿವಸ ಹುಡ್ಗಿ ನಮ್ ಹಿಂದೆ ಬತ್ತಾಳಣ್ಣ. ಇಷ್ಟು ವಯಸ್ಸಾಗೈತೆ ಆದ್ರೂ ಅರ್ಥ ಮಾಡ್ಕೊಂಡಿಲ್ವಾ? ಮೇಲೆ ನಿಮ್ಮ ಅಮ್ಮ ಪ್ರಾಣನೇ ಎತ್ಕೊಂಡವ್ರೆ, ನೀನ್ ಹೋದ್ರೆ ಹೆಂಗೆ? ನಮ್ಮ ಅಪ್ಪ ನಮ್ಮ ಮೇಲೆ ಪ್ರಾಣ ಇಟ್ಟವ್ರೆ. ನಮ್ಗೇನ ಆಗ್ಬಿಟ್ರೆ ನಮ್ಮ ಅಪ್ಪ ಇತ್ತಾರ? ಹುಡುಗಿರ್ ಅನ್ಕೊಂಡು ನಮ್ಮನ್ ಕಡೆ ಗಮನನೇ ಬಿಟ್ಬಿಟ್ಟಿದ್ದೆ. ನಿಮ್ಮಲ್ಲಿ ಹಂಗ್ ಮಾಡಲ್ಲ ಜನ. ಬಾ ಹೋಗೋಣ. ಹುಷಾರು, ನಿಮ್ಮ ಅಪ್ಪ ಬರೋರ್ಗೆ ಇಲ್ಲೇ ಇರೋ. ಹುಷಾರ್ ಕಂಡ್ರು ನಿಮ್ಮ ಅಪ್ಪ ಬರೋರ್ಗು. ಅಪ್ಪ ಎಷ್ಟೊತ್ತಿಗೆ ಬರ್ತಾರ ಏನೋ. ತುಂಬಾ ಹೊಟ್ಟೆ ಹಸಿತೈತೆ, ಬಾಡಿಗೆ ಬೇರೆ ಕಟ್ಟಿಲ್ಲ ಅಪ್ಪ, ಮನೆ ತೋದೆ ಓನರ್ ಅಪ್ಪ ಬರ್ಕೊಂತಾನೆ. ಗ್ಯಾಸ್ ಬೇರೆ ಸಿಗ್ತಲ್ಲ, ಬಾಡಿಗೆ ಹೆಂಗೋ ಕಟ್ತಾರಪ್ಪ. ನಾನು ಹೇಳ್ತೀನಿ ಬಾ. ಕೇಳ್ತಾರ ಜನ ಅವರು. ಸರಿ ಬಾ, ಏನೋ ಒಂದ್ ಹೇಳೋಣ. ಬಾ.